ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ಈಗಾಗಲೇ ಜೆಡಿಎಸ್ ಪಕ್ಷ ಪಾದಯಾತ್ರೆಯನ್ನು ಮಾಡುವುದಾಗಿ ಘೋಷಣೆಯನ್ನು ಮಾಡಿತ್ತು. ಆದರೆ ಮಿತ್ರ ಪಕ್ಷವಾಗಿರುವಂತಹ ಬಿಜೆಪಿಯೊಂದಿಗೆ ಸೇರಿ ಪಾದಯಾತ್ರೆಯನ್ನು ಮಾಡ್ತಾರೋ ಅಥವಾ ಒಬ್ಬಂಟಿಯಾಗಿ ಅಂದ್ರೆ ಒಂದೇ ಪಕ್ಷ ಹೋರಾಟವನ್ನು ಮಾಡುತ್ತಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳಿತ್ತು. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗಟ್ಟಿನಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಜೆಡಿಎಸ್ ಪಕ್ಷ ಪಾದಯಾತ್ರೆ ಮಾಡುವುದಾಗಿ ಘೋಷಣೆಯನ್ನ ಮಾಡಿತ್ತು. ಆ ಸಂದರ್ಭದಲ್ಲಿಯೇ ಬಿಜೆಪಿಯು ಕೂಡ ನಾವು ಸಹಿತ ಬಿಡದಿ ಟೌನ್ಶಿಪ್ನ ವಿರುದ್ಧ ಪಾದಯಾತ್ರೆಯನ್ನು ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನ ಸ್ವತಃ ಖುದ್ದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಘೋಷಣೆಯನ್ನು ಮಾಡಿದ್ರು. ಆದರೆ ಈಗ ಆ ಒಂದು ಘೋಷಣೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆಯಾಗಿದೆ. ಜೆಡಿಎಸ್ ಹಮ್ಮಿಕೊಂಡಿರುವಂತಹ ಪಾದಯಾತ್ರೆಗೆ ಬಿಜೆಪಿ ಸಾಂಕೇತಿಕವಾಗಿ ಬೆಂಬಲವನ್ನು ಕೊಡಲಿಕ್ಕಿದೆ. ನಾಳೆ ಆರಂಭವಾಗ್ತಾ ಇರುವಂತಹ ಈ ಒಂದು ಪಾದಯಾತ್ರೆಗೆ ಖುದ್ದಾಗಿ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ಜೊತೆಗೆ ಚಾಲನೆಯನ್ನು ಕೂಡ ಕೊಡಲಿಕ್ಕಿದ್ದಾರೆ. ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಸಂಚಾರವನ್ನು ಮಾಡಲಿದೆ. 3 ದಿನಗಳ ಕಾಲ ಪಾದಯಾತ್ರೆ ನಡೆಯುತ್ತೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಪಾದಯಾತ್ರೆಯನ್ನ ಜೆಡಿಎಸ್ನ ಯುವ ನಾಯಕ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಾಡಲಾಗುತ್ತೆ. ಅಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ. ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಭಾಗಿಯಾಗೋದಕ್ಕೆ ಘೋಷಣೆಯನ್ನು ಮಾಡ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನು ಇವತ್ತು ಆರ್ ಅಶೋಕ್ ಅವರು ಖುದ್ದಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಅನ್ನುವಂತ ಕರೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಒಂದು ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ತನ್ನ ನಿರ್ಧಾರವನ್ನ ಈಗಾಗಲೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಒಂದು ಟೌನ್ಶಿಪ್ ಯೋಜನೆಯಿಂದ ನಾವು ಹಿಂದೆ ಸರಿಯೋದಿಲ್ಲ. ಖುದ್ದಾಗಿ ರೈತರು ಜಮೀನನ್ನು ಕೊಡ್ತಾ ಇದ್ದಾರೆ. ಕೇವಲ ರಾಜಕೀಯ ಕಾರಣಕ್ಕಾಗಿ ಈ ಒಂದು ಯೋಜನೆಯನ್ನ ವಿರೋಧ ಮಾಡ್ತಾ ಇದ್ದಾರೆ. ರೈತರ ಸಮಸ್ಯೆ ಏನಿದೆ ಅದನ್ನು ನಾವು ಆಲಿಸ್ತೇವೆ. ಅಭಿವೃದ್ಧಿಯ ಪರವಾಗಿರುವಂತಹ ಯೋಜನೆ ಇದು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಇದನ್ನ ಮುಂದುವರಿಸ್ತೇವೆ. ಇದು ಈ ಹಿಂದೆ ಕುಮಾರಸ್ವಾಮಿ ಅವರೇ ಮಾಡಿರ್ತಕ್ಕಂಥ ಯೋಜನೆ ಅನ್ನೋದನ್ನ ಪದೇ ಪದೇ ಸರ್ಕಾರ ಹೇಳ್ಕೊಳ್ತಾ ಇದೆ. ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಏನು ಪಾದಯಾತ್ರೆ ಮಾಡ್ತಿರ್ತಕ್ಕಂತಹ ಜೆಡಿಎಸ್ ಮತ್ತು ಬಿಜೆಪಿಯವರ ನಿಲುವಿಗೆ ಈಗಾಗಲೇ ಸರ್ಕಾರದ ಭಾಗ ಆಗಿರ್ತಕ್ಕಂಥ ಸಚಿವರು ಸೇರಿದಂತೆ ಅನೇಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರಾಗಿರುವಂತಹ ಮಾಗಡಿ ಬಾಲಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ಪಾದಯಾತ್ರೆ ಅಲ್ಲ, ಪ್ರಾಯಶ್ಚಿತ ಯಾತ್ರೆ ಅನ್ನುವಂಥ ರೀತಿಯಲ್ಲಿ ಟೀಕೆಯನ್ನು ಕೂಡ ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಇವರು ಪಾದಯಾತ್ರೆಯನ್ನು ಮಾಡಬೇಕಿತ್ತು? ಈ ಹಿಂದೆ ಇವರೇ ಆರಂಭ ಮಾಡಿರ್ತಕ್ಕಂಥ ಯೋಜನೆ ಇದು. ಜೊತೆಗೆ ಇವರ ಅವಧಿಯಲ್ಲಿ ಅದಕ್ಕೆ ಯಾವುದೇ ರೀತಿಯ ಯೋಜನೆಯನ್ನು ಕೈಬಿಡುವಂತ ನಿಲುವನ್ನು ತೆಗೆದುಕೊಂಡಿರಲಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಆ ಒಂದು ಟೌನ್ಶಿಪ್ನ ಸಂಪೂರ್ಣವಾಗಿರುವಂತಹ ಕ್ರೆಡಿಟ್ ಡಿ.ಕೆ. ಶಿವಕುಮಾರ್ಗೆ ಸಲ್ಲತ್ತೆ ಅನ್ನುವಂತ ಒಂದೇ ಒಂದು ಉದ್ದೇಶಕ್ಕಾಗಿ ನೀವು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀರಿ, ಈ ಒಂದು ಟೌನ್ಶಿಪ್ ಅನ್ನ ವಿರೋಧಿಸ್ತಾ ಇದ್ದೀರಿ, ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ತಾ ಇದ್ದೀರಿ ಅನ್ನುವಂಥ ರೀತಿಯಲ್ಲಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಜೊತೆಗೆ ಸರ್ಕಾರ ಈ ಒಂದು ಹಂತದಲ್ಲಿ ಒಂದು ಸ್ಪಷ್ಟವಾಗಿರುವಂತಹ ನಡೆಯನ್ನು ಕೂಡ ತೆಗೆದುಕೊಳ್ತಾ ಇದೆ. ಈ ಹಿಂದೆ ಜುಲೈ 15ರಂದು ಸಿಎಂ ಡಿ.ಕೆ. ಶಿವಕುಮಾರ್ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ವಿಪಕ್ಷಗಳ ಟೀಕೆಗೆ ಉತ್ತರವಾಗಿ ಆ ಒಂದು ಸುದ್ದಿಗೋಷ್ಠಿಯನ್ನ ಡಿ.ಕೆ. ಶಿವಕುಮಾರ್ ನಡೆಸಿದ್ರು. ಸ್ಪಷ್ಟವಾಗಿ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಡಿ.ಕೆ. ಶಿವಕುಮಾರ್ ವಿಪಕ್ಷಗಳು ಎತ್ತಾ ಇರತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಾ ಅವರ ಮೇಲೆ ಸಾಕಷ್ಟು ವಾಗ್ದಾಳಿಗಳನ್ನು ಕೂಡ ಮಾಡಿದ್ರು. ಕುಮಾರಸ್ವಾಮಿ ಅವರು ಇರ್ಬೋದು, ಅಶೋಕ್ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಯಾರ್ಯಾರು ಈ ಒಂದು ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸ್ತಾ ಇದಾರಲ್ಲ ಅವರೆಲ್ಲರ ಮೇಲೆಯೂ ಕೂಡ ಮುಗಿಬೀಳುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಆ ರೀತಿಯಾಗಿ ವಾಗ್ಬಾಣಗಳನ್ನು ಅವರು ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟಿದ್ರು. ಯಾವ ಕಾರಣಕ್ಕಾಗಿ ನೀವು ಈ ಒಂದು ಟೌನ್ಶಿಪ್ ಅನ್ನ ವಿರೋಧ ಮಾಡ್ತಾ ಇದ್ದೀರಿ? ಇದು ನೀವೇ ಆರಂಭ ಮಾಡಿರುವಂತದ್ದು. ರೈತರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ. ನೀವು ಕೊಡ್ತಿರ್ತಕ್ಕಂಥ ಪರಿಹಾರ ಏನಿತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಪರಿಹಾರವನ್ನು ನಾವು ಕೊಡ್ತಾ ಇದ್ದೇವೆ. ಈ ಒಂದು ಯೋಜನೆಯನ್ನ ನೀವು ಯಾಕೆ ವಿರೋಧ ಮಾಡ್ತಿದ್ದೀರಿ ಅನ್ನುವಂತ ವಿಚಾರವನ್ನ ಪ್ರಸ್ತಾಪಿಸಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಯೋಜನೆ ಯಾರಿಂದ ಆರಂಭ ಆಯಿತು, ಈ ಯೋಜನೆಗೆ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಕಾರಣಕರ್ತರಾಗಿದ್ರು ಅನ್ನುವಂತ ವಿಚಾರವನ್ನೆಲ್ಲ ಪ್ರಸ್ತಾಪ ಮಾಡಿ ಟೀಕಿಸುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅದೇ ಸುದ್ದಿಗೋಷ್ಠಿಯಲ್ಲಿ ಇನ್ನೂ ಒಂದು ವಿಚಾರವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು. ರೈತರ ಅಹವಾಲನ್ನ ನೀವು ಕೇಳ್ತಾ ಇಲ್ಲ ಅನ್ನುವಂತ ಆಪಾದನೆಯನ್ನ ಮಾಡ್ತಿದ್ದೀರಲ್ಲ, ಅದಕ್ಕೆ ಪ್ರತಿಯಾಗಿ ನಾವು ಒಂದು ಸಮಿತಿಯನ್ನ ರಚನೆ ಮಾಡ್ತೇವೆ. ಆ ಸಮಿತಿ ಬೈರಮಂಗಲ ಇರಬಹುದು, ಆ ಬಿಡದಿ ಟೌನ್ಶಿಪ್ನ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ರೈತರ ಅಹವಾಲನ್ನ ಕೇಳುತ್ತೆ. ಆ ಅಹವಾಲನ್ನ ಸ್ವೀಕರಿಸಿದ ಬಳಿಕ ಒಂದು ವರದಿಯನ್ನ ಕೊಡ್ತಾರೆ. 2 ತಿಂಗಳ ಕಾಲ ಈ ಒಂದು ಸಮಿತಿ ಇರುತ್ತೆ. ಆ ಸಮಿತಿ ಕೊಡುವಂತಹ ವರದಿಯ ನಂತರದಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದರೆ ಸಿಎಂ ಡಿ.ಕೆ. ಶಿವಕುಮಾರ್ ಈ ಒಂದು ಘೋಷಣೆ ಮಾಡಿದ ನಂತರದಲ್ಲಿ ಸಮಿತಿ ರಚನೆ ಆಗಿರಲಿಲ್ಲ. ಯಾವಾಗ ಜೆಡಿಎಸ್ ಪಕ್ಷ ಈಗ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತು, ದಿನಾಂಕವನ್ನ ಘೋಷಣೆ ಮಾಡಿತು, ಈಗ ಸರ್ಕಾರ ಈ ಒಂದು ಸಮಿತಿ ರಚನೆಗೆ ಮುಂದಾಗಿದೆ. ಖುದ್ದಾಗಿ ನ್ಯೂಸ್ 18ಗೆ ಸಚಿವರಾಗಿರುವಂತಹ ಬಾಲಕೃಷ್ಣ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡ್ತೇವೆ ಅನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ. ಜೊತೆಗೆ ಆ ಸಮಿತಿ ಟೌನ್ಶಿಪ್ ವ್ಯಾಪ್ತಿಯ ರೈತರ ಅಹವಾಲನ್ನ ಕೇಳುತ್ತೆ.
ಆದ್ರೆ ಈ ಸಮಿತಿ ರಚನೆ ಮಾಡಿದ್ದೇವೆ ಅನ್ನುವಂತ ಮಾತ್ರಕ್ಕೆ ಟೌನ್ಶಿಪ್ ಅನ್ನ ಕೈ ಬಿಡ್ತೇವೆ ಅನ್ನುವಂಥದ್ದಲ್ಲ, ಅಲ್ಲಿ ರೈತರಿಗೆ ಇನ್ನಷ್ಟು ಸಹಾಯವನ್ನ ಹೇಗೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ವರದಿಯನ್ನ ಆಧರಿಸಿಕೊಂಡು ನಾವು ಮುಂದುವರಿತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದೊಂದು ಉತ್ತಮವಾದ ಹೆಜ್ಜೆ ಅಂತ ಅನ್ಸುತ್ತೆ ಸರ್ಕಾರದ್ದು. ಯಾಕೆಂದ್ರೆ ಒಂದ್ ಕಡೆ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಿಲ್ಲ ಅನ್ನುವಂತ ಪ್ರಶ್ನೆಗಳು ಎದುರಾಗಬಾರದು ಅನ್ನುವಂತ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಒಂದು ಸಮಿತಿಯನ್ನ ಇನ್ನೇನು ರಚನೆಯನ್ನ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ಬಾಲಕೃಷ್ಣ ಅವರು ಕೊಟ್ಟಿದ್ದಾರೆ. ಒಂದೆರಡು ದಿನಗಳಲ್ಲಿ ಆ ಸಮಿತಿ ಖುದ್ದಾಗಿ ಟೌನ್ಶಿಪ್ ವ್ಯಾಪ್ತಿಯ ಹಳ್ಳಿಗಳಿಗೆ ಹೋಗುತ್ತೆ, ಅಲ್ಲಿ ರೈತರಿಂದ ಅಹವಾಲನ್ನ ಕೇಳುವಂತ ಕೆಲಸವನ್ನು ಕೂಡ ಮಾಡುತ್ತೆ. ಒಂದ್ ಕಡೆ ಟೌನ್ಶಿಪ್ ಅನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಸರ್ಕಾರ ಹೇಳ್ತಾ ಇದೆ. ಇನ್ನೊಂದು ಕಡೆ ರೈತರ ಹೋರಾಟವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಇನ್ನೊಂದು ಕಡೆ ರಾಜಕೀಯ ಪಕ್ಷ ಆಗಿರತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿ ಪಾದಯಾತ್ರೆಯನ್ನು ಕೂಡ ಮಾಡ್ತಿದ್ದಾರೆ. ಅದರ ಜೊತೆಗೆ ಆಗಸ್ಟ್ 13ನೇ ತಾರೀಕು ಏನು ಅಧಿವೇಶನ ನಡೆಯುತ್ತೆ, ಆ ಅಧಿವೇಶನದ ಒಳಗೂ ಮತ್ತು ಅಧಿವೇಶನದ ಹೊರಗೂ ಪ್ರತಿಭಟನೆಯನ್ನ ಮಾಡೋದಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದೆ. ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಮನ್ವಯ ಸಭೆ ಇತ್ತು ಎರಡು ಪಕ್ಷದ. ಆ ಒಂದು ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಸಭೆಯೂ ಕೂಡ ನಡೆದಿದೆ. ಆ ಸಭೆಯಲ್ಲಿ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಆ ಒಂದು ನಿರ್ಧಾರದಲ್ಲಿ ಈ ಒಂದು ಹೋರಾಟವನ್ನು ಕೂಡ ಮಾಡುವಂತ ವಿಚಾರವೂ ಕೂಡ ಇದೆ. ಅಂದ್ರೆ ನೀವು ಅಧಿವೇಶನದ ಸಂದರ್ಭದಲ್ಲಿ ಎರಡು ಪಕ್ಷಗಳು ಒಟ್ಟಾಗಿ ಸರ್ಕಾರದ ವಿರುದ್ಧ ಅಧಿವೇಶನದ ಒಳಗೂ ಕೂಡ ಹೋರಾಟವನ್ನು ಮಾಡುವಂಥದ್ದು, ಜೊತೆಗೆ ಕಲಾಪ ಇಲ್ಲದೆ ಇರುವಂತಹ ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಫ್ರೀಡಂ ಪಾರ್ಕ್ನಲ್ಲಿ ಎರಡೂ ಪಕ್ಷ ಸೇರಿ ಬೃಹತ್ ಪ್ರತಿಭಟನೆಯನ್ನ ಮತ್ತೊಮ್ಮೆ ಮಾಡುವಂತ ಒಂದು ಘೋಷಣೆಯನ್ನು ಕೂಡ ಇವತ್ತು ಮಾಡಿದ್ದಾರೆ. ಒಟ್ಟಾರೆಯಾಗಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಅನ್ನುವಂತ ಮಾತನ್ನ. ಇನ್ನೊಂದು ಕಡೆ ವಿಪಕ್ಷಗಳು ಟೌನ್ಶಿಪ್ ಅನ್ನ ಅಸ್ತ್ರವಾಗಿ ಸರ್ಕಾರದ ಮೇಲೆ ಪ್ರಯೋಗವನ್ನು ಕೂಡ ಮಾಡ್ತಾ ಇದ್ದಾವೆ. ಟೌನ್ಶಿಪ್ ವಿರುದ್ಧ ಹೋರಾಟಗಳನ್ನ ತೀವ್ರಗೊಳಿಸುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣ್ತದೆ. ಒಂದ್ ಕಡೆ ಪಾದಯಾತ್ರೆ, ಇನ್ನೊಂದು ಕಡೆ ಅಧಿವೇಶನದ ಒಳಗೆ ಹೋರಾಟ, ಅಧಿವೇಶನದ ಹೊರಗೂ ಕೂಡ ಹೋರಾಟ ಮಾಡೋದಕ್ಕೆ ಕರೆಯನ್ನು ಕೂಡ ಕೊಟ್ಟಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.